ಹಾಯ್ ಎಲ್ಲರಿಗೂ ಆಶಾರ್ವಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಾಳಿ ಬದನೆಯಲ್ಲಿ ಪಲ್ಯ ಮಾಡಿದ್ದೇನೆ. ನೀರುಳ್ಳಿ ಟೊಮೆಟೊ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕಿಂತ ಮೊದಲು ನೀವು ನನ್ನ ವೀಡಿಯೋಸ್ಗೆ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇಷ್ಟಪಡ್ತೀರಾ ಅಂದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ನಂತರ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ನವರಿಗೆ ಶೇರ್ ಕೂಡ ಮಾಡಿ. ನೋಡಿ, ನಾನಿಲ್ಲಿ 4 ನಾಳಿ ಬದನೆ ತಗೊಂಡಿದ್ದೇನೆ, 2 ನೀರುಳ್ಳಿ, ಹಾಗೆ 2 ಟೊಮೆಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ನಾಳಿ ಬದನೆಯನ್ನು ಕೂಡ ಕಟ್ ಮಾಡ್ಕೊಳ್ಳುವ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ, ಇಲ್ಲಾಂದರೆ ಉದ್ದವಾಗಿ ಸಹ ಕೂಡ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನಾಳಿ ಬದನೆ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ಹೀಗೆ ಕಟ್ ಮಾಡ್ತಾ ಇದ್ದೇನೆ. ನೀವಿಲ್ಲಿ ಬರೀ ನಾಳಿ ಬದನೆ ಹಾಕಿ ಮತ್ತು ಒಗ್ಗರಣೆಗೆ ಹಸಿಮೆಣಸು ಖಾರ ಹಾಕಿ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಾಗ್ತದೆ. ಇದು ಸ್ವಲ್ಪ ಕಡಿಮೆ ಇರೋದರಿಂದ ನಾನು ಈ ಥರ ಪಲ್ಯ ಮಾಡ್ತಾ ಇದ್ದೇನೆ. ಇದು ಕೂಡ ರುಚಿಯಾಗ್ತದೆ. ಈಗ ನಾಳಿ ಬದನೆನ ನಾನು ಕಟ್ ಮಾಡಿದ್ದನ್ನು ನೀರಲ್ಲಿ ಹಾಕ್ಕೊಂಡು ಇದಕ್ಕೊಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡ್ತಾ ಇದ್ದೇನೆ. ಒಂದು 5 ನಿಮಿಷ ನಾವೀಗ ಇಟ್ಕೊಳ್ಳುವ, ಅದರಲ್ಲಿರುವ ಕಹಿ ಅಂಶ ಎಲ್ಲ ಹೋಗ್ತದೆ ಆಗ. ಈಗ ನೀರುಳ್ಳಿಯನ್ನು ದಪ್ಪಕ್ಕೆ ಹೆಚ್ಚುತ್ತಾ ಇದ್ದೇನೆ ನಾನು. ನೀವು ಬೇಕಂದರೆ ಇದನ್ನು ಕೂಡ ಸಣ್ಣಕ್ಕೆ ಹೆಚ್ಕೊಳ್ಬೋದು. ಪಲ್ಯ ಸ್ವಲ್ಪ ಜಾಸ್ತಿ ಬೇಕಂದರೆ ನಾವು ಸ್ವಲ್ಪ ದಪ್ಪ ದಪ್ಪ ಹೆಚ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಪಲ್ಯ ಇದೆ ಅಂತ ಅನಿಸ್ತದೆ. ನೋಡಿ, ನಾನು ಟೊಮೆಟೊ ಹಣ್ಣನ್ನು ಕೂಡ ಈಗ ಕಟ್ ಮಾಡ್ಕೊಂಡಿದ್ದೇನೆ. ಇದೆಲ್ಲ ಕಟ್ ಮಾಡ್ಕೊಂಡ ನಂತರ ನಾವು ಪಲ್ಯಕ್ಕೆ ಒಂದು ಬಾಣಲೆಯನ್ನು ಗ್ಯಾಸ್ ಆನ್ ಮಾಡ್ಕೊಂಡು ಇಟ್ಕೊಳ್ಳುವ. ಈಗ ಕಟ್ ಮಾಡಿ ಆಗಿದೆ. ನಾನೊಂದು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡಿದ್ದೇನೆ. ಇದಕ್ಕೀಗ ಒಂದು 5ರಿಂದ 6 ಚಮಚದಷ್ಟು ನಾನು ಎಣ್ಣೆಯನ್ನು ಕೂಡ ಹಾಕಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಈ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ನಾನು ಸಾಸಿವೆ ಹಾಕಿದ್ದೇನೆ. ಹಾಗೆ ಕಟ್ ಮಾಡಿಟ್ಟ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಈ ಬೆಳ್ಳುಳ್ಳಿ ಚೆಂದ ಕೆಂಪಾಗಲಿ. ಸಾಸಿವೆ ಕೂಡ ಸಿಡಿತಾ ಇದೆ ಈಗ ನೋಡಿ. ಈ ಬೆಳ್ಳುಳ್ಳಿ ಅಷ್ಟೊತ್ತಿಗಾಗೋ ಕೆಂಪಾಗ್ತದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ನೀವೀಗ ಬೇಕಂದರೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಬೋದು, ಪರಿಮಳ ಚೆನ್ನಾಗಿರ್ತದೆ. ಆಮೇಲೆ ನಾನಿಲ್ಲಿ 1 ಹಸಿಮೆಣಸನ್ನು ಹಾಕಿದ್ದೇನೆ. ಇದು ತುಂಬ ಖಾರ ಇದೆ ಹಸಿಮೆಣಸು, ಹಾಗಾಗಿ ನಾನು ಕಡಿಮೆ ಹಾಕ್ತಿರೋದು. ಮತ್ತು ನಮ್ಮಲ್ಲಿ ಖಾರ ಸ್ವಲ್ಪ ಕಮ್ಮಿ ಕೂಡ ತಿಂತಾರೆ. ನೀವು ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸು ಜಾಸ್ತಿ ಮಾಡ್ಕೊಳ್ಳಿ. ಈಗ ನಾನು 2 ಕಟ್ ಮಾಡಿಟ್ಟ ಈರುಳ್ಳಿ ಇದೆ ಅಲ್ಲ, ಅದನ್ನು ಕೂಡ ಹಾಕ್ಕೊಂಡು ಒಂದು ಸತಿ ಚೆಂದ ಕಲಿಸ್ತಾ ಇದ್ದೇನೆ. ನಂತರ ಟೊಮೆಟೊ ಹಣ್ಣನ್ನು ಕೂಡ ಹಾಕಿದ್ದೇನೆ. ಇದನ್ನು ನಾವು ಚೆಂದ ಈ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹೀಗೆ ಕಲಿಸ್ಕೊಳ್ತಾ ಇರುವ. ಈಗ ಟೊಮೆಟೊ ಸ್ವಲ್ಪ ಮೆತ್ತಗಾದ ಮೇಲೆ ನಾವು ಕಟ್ ಮಾಡಿದ ಬದನೆ ಇದೆ ಅಲ್ಲ, ಅದನ್ನು ಕೂಡ ಹಾಕ್ಕೊಳ್ಳುವ. ಈಗ ನೋಡಿ, ಸ್ವಲ್ಪ ಮೆತ್ತಗಾಗಿದೆ. ಈಗ ಬದನೆ ಹಾಕ್ತಾ ಇದ್ದೇನೆ. ಮತ್ತು ಅದು ಬೇಯುವಾಗ ಟೊಮೆಟೊ ನೀರುಳ್ಳಿ ಎಲ್ಲ ಬೇಯ್ತದೆ ಬದನೆ ಜೊತೆ. ಈ ಬದನೆ ಎಲ್ಲ ಹಾಕ್ಕೊಂಡ ನಂತರ ನಾವು ಇದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ಳುವ. ನಾನಿಲ್ಲಿ ಹುಣಸೆ ಹಣ್ಣಿನ ರಸನ ಸ್ವಲ್ಪ ದಪ್ಪ ಮಾಡಿದ ಕಾರಣ 1 ಚಮಚ ಹಾಕ್ತಾ ಇದ್ದೇನೆ. ನೀವೇನಾದರೂ ಸ್ವಲ್ಪ ತೆಳ್ಳಗಿದೆ ಅಂದರೆ ಒಂದು 2 ಚಮಚ ಹಾಕ್ಬೋದು. ಇಲ್ಲ ಅಂದರೆ ಟೊಮೆಟೊನ ಜಾಸ್ತಿ ಮಾಡ್ಕೊಳ್ಬೋದು. ಈಗ ನಾನು 1 ಚಮಚದಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ನಂತರ 1 ತುಂಡು ಬೆಲ್ಲವನ್ನು ಹಾಕಿದ್ದೇನೆ. ಇದನ್ನು ಹಾಕ್ಕೊಂಡ ನಂತರ ಚೆಂದ ಒಂದು ಸತಿ ಹೀಗೆ ಕಲಿಸ್ಕೊಳ್ಳುವ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೇನೆ ನಾನು. ನೀರನ್ನು ಹಾಕ್ಕೊಂಡ ನಂತರ ಒಂದು ಸತಿ ಚೆಂದ ಹೀಗೆ ಕಲಿಸ್ಕೊಳ್ಳುವ. ಆನಂತರ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ನಾವು ಇದನ್ನು ಹೀಗೆ ಬೇಯಲಿಕ್ಕೆ ಇಟ್ಟುಬಿಡುವ. ಈಗ ಒಂದು 5 ನಿಮಿಷ ಆಗಿದೆ ನೋಡಿ. ಈಗ ಸ್ವಲ್ಪ ಬೆಂದಿದೆ ಈ ಬದನೆ. ಇದನ್ನು ಒಂದು ಸತಿ ಚೆಂದ ಹೀಗೆ ನಾವು ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ. ಹಾಗೆ ಅರ್ಧ ಚಮಚದಷ್ಟು ಸಾಂಬಾರು ಹುಡಿಯನ್ನು ಹಾಕ್ತಾ ಇದ್ದೇನೆ. ನೀವು ಸಾಂಬಾರು ಹುಡಿ ಇಲ್ಲ ಅಂದರೆ ಖಾರ ಪುಡಿ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅದು ಕೂಡ ಬೇಡ ಅಂದರೆ ಬರೀ ಹಸಿಮೆಣಸನ್ನು ಜಾಸ್ತಿ ಮಾಡ್ಕೊಳ್ಬೋದು. ಖಾರಕ್ಕೆ ನೀವು ಏನು ಹಾಕಬೇಕು ಅಂತಿಲ್ಲ. ಅದನ್ನು ಹಾಕಿದ ನಂತರ ಒಂದು ಸತಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಬಿಟ್ಟು ಬಿಡುವ. ನೋಡಿ, ಈಗ ಒಂದು 5 ನಿಮಿಷ ಆಗಿದೆ. ನೀರೆಲ್ಲ ಚೆಂದ ಆರಿದೆ. ಇದೀಗ ಪಲ್ಯ ಕೂಡ ರೆಡಿಯಾಗಿದೆ. ಈಗ ಇದಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಕಾಯಿ ತುರಿ ಹಾಕೋದು ಚೆನ್ನಾಗಾಗ್ತದೆ. ಯಾವಾಗಲೂ ಬದನೆ ಪಲ್ಯ ಮಾಡುವಾಗ ಹೆಚ್ಚಿನವರು ಕಾಯಿ ತುರಿ ಹಾಕೋದಿಲ್ಲ. ಆದರೆ ಈ ಬದನೆ ಪಲ್ಯ ಕಾಯಿ ತುರಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇದೇ ರೀತಿ ನೀವು ಗುಳ್ಳ ಬದನದಲ್ಲಿ ಕೂಡ ಒಂದು ಸತಿ ಟ್ರೈ ಮಾಡ್ಬೋದು. ಇದರಲ್ಲಿ ಕೂಡ ಮಾಡಿ.
ತುಂಬ ರುಚಿಯಾಗ್ತದೆ ಈ ಪಲ್ಯ. ಅದೇ ನನ್ನ ವೀಡಿಯೋಸ್ನ ನೀವು ನಿಮ್ಮ ಫ್ರೆಂಡ್ಸ್ ರಿಲೇಷನ್ ಅವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನೀವು ಕಮೆಂಟ್ ಕೂಡ ಮಾಡಿ ನನ್ನ ವೀಡಿಯೋಸ್ಗೆ. ಥ್ಯಾಂಕ್ ಯು.